ಏನಿಲ್ಲ ಸ್ಮಕ ಮನೆ ಪನೆ ತೊಳೆದೇ ನಾಲೇನಿ ನೆನ್ನೆ ಸಹ ಒಳಗಳದೆಲ್ಲ ತೊಳೆದ್ವಿ. ಒಳಗಳದಾತು ಇವತ್ತು ಹೊರಗಳು ತೊಳಿಬೇಕು. ಒಂದೇ ದಿವಸ ಅಂದ್ರೆ ಆಗಲ್ವಲ್ ಗುಣಕಯ್ಯ ಎಲ್ಲನ. ಅದಕ್ಕೆ ಇವತ್ತು ಆಗುತ್ತೆ. ನಾಳೆಗೆ ರೊಗ್ಗು ಚಾಪೆ ಅಂತವೆಲ್ಲನ ಒಗಿಬೇಕು. ಒಗ್ಯಕ್ಕೆ ಆಳ್ದಾಕೋ ಇಲ್ಲಾಂದ್ರೆ ತೊರೆಯಕ್ಕೋ ನೀರಿದ್ರೆ ಹೋಗೋಣ ಅಂತಂದ್ರೆ ನೀರೇ ಇಲ್ಲ. ಎಲ್ಲಿಗೆ ಹೋಗೋಣ? ಇಲ್ಲೇ ಟ್ಯಾಂಕಿನ ತಗೇನೆ ಒಗ್ಗದ ಹಾಕ್ಬೇಕಮ್ಮ. ಓಸುನು ಏನ್ ಮಾಡೋದು? ಅಲ್ಲೇ ತೊರೆಯಾಗೋ ಇಲ್ಲ ಕೆರೆಯಾಗೋ ಎಲ್ಲ ನೀರಿದ್ದಿದ್ರೆ ಒಕ್ಕಂಬರ್ಬೋದಾಯ್ತು. ಜಲ್ದ ಆಗವು ಜಾಲ್ಸಕ್ ಪಾಲ್ಸಕ್ಕೆ. ಇಲ್ಲಿ ಟ್ಯಾಂಕಿಂತಾಗ ಆಗಲಾಗಲ ಒಂದು ಈಸೀಸೇ ನೀರು ಇಟ್ಕೊಂಡು ಹೋದ್ರೆ, ನೀರು ಇಟ್ಕೊಂಡು ಹೋಗಿದ್ರೆ ಅವು ಅಚ್ಚುಕಟ್ಟಾಗಿ ಕ್ಲೀನ್ ಆಗಲ್ಲ, ಏನೂ ಇಲ್ಲ. ಏನ್ ಮಾಡೋದು? ಈ ಬರಗಾಲ ಬಂದು ನೀರೇ ಇಲ್ದಂಗಾಗಿವೆ ನಮ್ಮೂರ್ ಕೆರೆಯಾಗಿ. ನಮ್ಮೂರ್ ಕೆರೆಯಾಗ ಅಲ್ಲ ಕಣಿಲ್ಲ ಸ್ಮಕ, ಎಲ್ಲಾ ಊರ್ ಕೆರೆಗಳು ಅಷ್ಟೇ ಮತ್ತಿಗೆ ಬತ್ತೋಗ್ಯವೆ. ಹೋದ ವರ್ಷನೂ ಮಳೆ ಇಲ್ಲ, ಈ ವರ್ಷನೂ ಇಲ್ಲ. ಬಿಸಿಲು ನೋಡಿದಂಗೆನೆ ಉರ್ದೋಗುತ್ತೆ. 10 ಗಂಟೆಗೆ ಆಲೇನೆ ಯಪ್ಪ, ಆಲೆ 12-1 ಗಂಟೆ ಆಗೈತಿ ನಾವು ಅನ್ಬೇಕು. ಅಷ್ಟೊಂದು ಬಿಸಿಲು ಉರಿತೈತಿ. ಮನೆಯಿಂದ ಹೊರ ಕಾಲಿಕ್ಕಾಗಲ್ಲ. ದನಗಳಿಗಂತೂ ನೀರು ಕುಡ್ಸಕ್ಕೆ ಹೊಡ್ಕೊಂಡು ಹೋಗ್ಬೇಕು. ಎಲ್ಲನ ಬೋರ್ನಾರು ನೀರು ಎತ್ತಿರತಕ್ಕೆ. ಬೋರ್ಗಳು ನಾಲೇನೆ ಎಲ್ಲ ಫೇಲ್ ಆಗ್ತಾ ಇದಾವಂತೆ ಕೆಲವೆಲ್ಲನ. ಅಡಿಕೆ ಗಿಡದಾರು ಟ್ಯಾಂಕ್ನಾಗ ಓಡಿಸ್ತಾರಂತೆ. ನನ್ನ ತಮ್ಮ ಇದ್ದಾನಲ್ಲ, ನನ್ನ ತಮ್ಮನವನು ಒಂದು 500 ಅಡಿಕೆ ಗಿಡ ಇದ್ದಾವೆ. ಅಲ್ಲಿ ಅವನವನು ನೀರು ಬರಲ್ವಂತ ಬೋರ್ನಾಗೆ. ಅದಕ್ಕೆ ಇವಾಗ ವಾರಕ್ಕೊಂದ್ಸಲ ಟ್ಯಾಂಕರ್ನಾಗ ಓಡಿಸ್ತೀನಿ ಕಣಕ್ಕ ಅಂತ ಹೇಳ್ತಿದ್ದ. ಗುಂಡಕಯ್ಯ, ಯಾರ ಬತ್ತಾರಂಗಿದ್ದಾರೆ? ಒಂದು ಹುಡುಗನ ಹುಡುಗಿನು ನೋಡು ಯಾರು ಅಂತಾನ. ಯಾರಮ್ಮ? ಹೊಸಬ್ರಾಗ್ಯಾರ ಕಾಣಿಲ್ಲ ಸ್ಮಕ್ಕ. ನಾನು ಎಂದು ನೋಡಿಲ್ಲಮ್ಮ ಈ ಊರಾಗೆ. ಯಾರ ಮನೆಗೆ ಬಂದ್ಯಾರೋ ಏನೋ. ಬತ್ತಾರಲ್ಲ ಕೇಳ ನೀರು. ಬೇಬಿ, ನಿಮ್ ದೊಡ್ಡಮ್ಮರದು ಇದೇ ಊರಾ? ನೀನ್ ಎಂದು ಬಂದಿಲ್ಲ ಈ ಊರಿಗೆ? ಬಂದಿದ್ದೆ ಬೇಬಿ, 1 ಸಲನೋ 2 ಸಲನೋ ಬಂದಿದ್ದೆ ಅನ್ಸುತ್ತೆ. ಅಂದ್ರೆ ನಾನು ಅವಾಗಿನ್ನೂ ಚಿಕ್ಕವಳಿದ್ದೆ. ನನಗೆ ನೆನಪಿಲ್ಲ ಅವಾಗಿಂದೆಲ್ಲ ಯಾವಾಗ ಬಂದಿದ್ದೆ ಏನು ಅಂತ ಹೇಳಿ. ಅವ್ರ ಮನೇನೂ ನೆನಪೇ ಆಗ್ತಿಲ್ಲ ಎಲ್ಲಿದೆ ಅಂತ ಹೇಳಿ. ಇಲ್ಲಿ ಯಾರು ಆಂಟಿನೂ ಮತ್ತೆ ಒಂದು ಅಜ್ಜಿ ನಿಂತಿದ್ದಾರೆ. ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ. ಬಾ ಬೇಬಿ ಕೇಳೋಣ ಅವ್ರನ್ನೇನೆ. ಬೇಬಿ, ಈಗ ಹಳ್ಳಿಲು ಎಲ್ಲನ ಕ್ಲೀನಾಗೆಲ್ಲ ರೋಡೆಲ್ಲ ಮಾಡಿದ್ದಾರೆ ಅಲ್ವಾ? ಮುಂಚೆ ಎಲ್ಲ ಈ ಥರ ರೋಡು ಚರಂಡಿ ವ್ಯವಸ್ಥೆ ಏನೂ ಇರಲೇ ಇಲ್ಲ ಹಳ್ಳಿಗಳಲ್ಲಿ. ಈಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಲ್ವಾ? ಹೌದು ಬೇಬಿ, ಈಗ ಹಳ್ಳಿಲೂ ಅಷ್ಟೇನೆ. ಯಾವ ಏರಿಯಾಗ ಹೋದ್ರೂ ಎಲ್ಲ ಸಿಮೆಂಟ್ ರೋಡ್ ಮಾಡಿದ್ದಾರೆ ಗೊತ್ತಾ? ತುಂಬಾ ಚೆನ್ನಾಗಿದಾವೆ ಈಗ ಹಳ್ಳಿಲೂನು. ಇದು ಯಾರೆಲ್ಲ ಸ್ಮಕ್ಕ ಬೇಬಿ ಬೇಬಿ ಅಂತ ಮಾತಾಡ್ತಾವೆ ಎರಡೂನು. ಇವಳಿಗೆ ಅವನ ಬೇಬಿನೋ ಅವನಿಗೆ ಇವಳು ಬೇಬಿನೋ ಒಂದು ಅರ್ಥ ಆಗ್ತಿಲ್ಲಮ್ಮ ನನಗೆ. ಸುಮ್ನೀರ್ ಗುಣಕ್ಕೆ ಇವು ಕೇಳಿಸ್ಕೊಂಡ್ರಿ ಪಾಪ ಬೇಜಾರು ಮಾಡ್ಕೊಂತಾರ ಅವರು. ಎಲ್ಲ ಬೆಂಗಳೂರಾಗ ಇರ್ಬೇಕೇನೋ ಹಚ್ಚಂಗ್ ಮಾತಾಡ್ತವೆ. ಹಳ್ಳ್ಯಾರಾದ್ರೆ ಹಂಗ್ಯಾಕೆ ಮಾತಾಡ್ತಾರೆ? ಬೆಂಗಳೂರಾವು ಹಂಗೆ ಮಾತಾಡೋದು. ಸುಮ್ನೀರು. ಹಲೋ ಅಜ್ಜಿ. ಅಲ್ಲ ಇದಾವಮ್ಮ, ನನ್ನವೇನು ಉದ್ರಿಲ್ಲ. ಯಾಕೆ ಮಣಿ, ನಿನ್ನ ವಾಲೆ ಉದ್ರವೇನಲ್ಲು? ಆಳ ಮೂಳ ಗೋಬಿ ಮುಂಚೇರಿ ಎಗ್ ರೈಸು ಮೊಟ್ಟೆ ಪಪ್ಸು ಅದು ಇದು ಅಂತ ಹಾಳ ಮೂಳ ತಿಂದ್ರೆ ಇನ್ನೇನಾಗುತ್ತೆ ಹೇಳು? ಅಲ್ಲಿ ಉದ್ರದೇನೆ ಈ ವಯಸ್ಸಿಗೇನೆ. ನೋಡು, ನಾನು ಮುದ್ದೆ ತಿಂತೀನಿ, ನನ್ನ ಒಲ್ ನೋಡಿ ನಾನು ಇಷ್ಟೊಂದು ವಯಸ್ಸಾದ್ರೂ ಒಂದಲ್ಲೂ ಉದ್ರಿಲ್ಲ. ಅಜ್ಜಿ, ನಾನು ಹೇಳಿದ್ದು ಅಲ್ಲಲ್ಲ, ಹಲೋ ಅಂತ ಹೇಳಿದ್ದು. ಯಾರನ್ನಾದ್ರೂ ಪರಿಚಯ ಮಾಡ್ಕೋಬೇಕಂದ್ರೆ ಹಲೋ ಅಂತಾನೆ ಹೇಳೋದು. ಅಲ್ಲೋ ಬಾಯೋ, ನನಗೇನು ಗೊತ್ತಾಗುತ್ತೆ ಅಮ್ಮಣಿ? ನೀನ್ ಅಂತಕ್ ಬಂದು ಅಲ್ಲು ಅಂದ್ರೆ ನನಗೇನು ಗೊತ್ತು? ನಾನು ಬಾಯಾಗಿರೋ ಅಲ್ಲು ಐದಾವೇನೋ ಅಂತ ಕೇಳ್ತಾ ಇದ್ದೇನೋ ಅಂತ ಹೇಳಿ ಐದಾವೆ ಅಂತ ಹೇಳ್ತಿದ್ದೆ ಅಷ್ಟೇನೆ. ಬೇಬಿ, ಈ ಅಜ್ಜಿ ತುಂಬಾ ತಮಾಷೆ ಮಾಡ್ತಾರೆ ಅಲ್ವಾ? ಹೌದು ಬೇಬಿ, ಹಳ್ಳಿಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಅಜ್ಜಿರು. ಯಾಕಂದ್ರೆ ಅವರೆಲ್ಲ ರಾಗಿ ಮುದ್ದೆ ಮತ್ತೆ ಬಸ್ಸಾರು ಆ ಥರದ್ದೆಲ್ಲ ಊಟ ಮಾಡ್ತಾರಲ್ವಾ, ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಹಳ್ಳಿಲಿ. ಅಮ್ಮಣಿ, ಯಾರ್ಯಾವನು ನಿನ್ ಜೊತೆಗೆ ಬಂದಿರೋನು? ಅಜ್ಜಿ, ಇವರು ನಮ್ಮ ಹಸ್ಬೆಂಡು. ಆಸಿಡ್ ಬೆಂಡ್ ಅಂದ್ರೆ ಯಾಕೆ ಅಮ್ಮಣಿ? ಇದ್ಯಾಕೆ ಹಿಂಗೆ ಹೇಳ್ತಾ ಇದ್ಯಾ ಆಸಿಡ್ ಬೆಂಡು ಅಂತಾನ? ಯಾಕೆಲ್ಲ ಸ್ಮಕ್ಕ ಹಂಗಂದ್ರೆ? ಗುಣಕಯ್ಯೋ, ಆಸಿಡ್ ಬೆಂಡ್ ಅಲ್ಲ ಅದು, ಹಸ್ಬೆಂಡ್ ಅಂದ್ರೆ ಗಂಡ. ಇವಳಿಗೆ ಗಂಡ ಅಂತ ಅವನು. ಗಂಡನೇನೆ. ಅಯ್ಯಯ್ಯ, ಲಕ್ಷಣವಾಗಿ ನನ್ನ ಗಂಡ ಅಂತ ಹೇಳಕ್ಕಾಗಲ್ಲ. ನನ್ನ ಗಂಡ ಅಂತ ಹೇಳ್ತಾರೆ, ಇಲ್ಲ ನಮ್ಮ ಯಜಮಾನ್ರು ಅಂತ ಹೇಳ್ತಾರಮ್ಮ. ನೀನ್ ಯಾಕೆ ಅದು ಆಸಿಡ್ ಬೆಂಡು ಅಂತ ಅನ್ಕೊಂಡು ನೆಟ್ಟು ಮಾತಾಡಕ್ಕಾಗಲ್ಲ ನಿನಗೆ? ಅಯ್ಯೋ ಅಜ್ಜಿ, ಇಂಗ್ಲಿಷಲ್ಲಿ ಹಂಗೆ ಅನ್ನೋದು. ಗಂಡನಿಗೆ ಹಸ್ಬೆಂಡ್ ಅಂತ ಕರೀತಾರೆ. ನಿಮಗೆ ಗೊತ್ತಿಲ್ವಾ? ನೋಡಮ್ಮ, ಈ ಇಂಗ್ಲೀಷು ಪಂಗ್ಲೀಸು ಎಲ್ಲನ ನೀವು ಬೆಂಗಳೂರಾಗೆ ಕೇಳ್ರಿ. ಈ ಹಳ್ಳಿಗೆ ಇಂಗ್ಲೀಷ್ನ ಪಂಗ್ಲೀಷ್ನ ಮಾತಾಡಕ್ ಬರಬೇಡ್ರಿ. ಇಂಗ್ಲೀಷು ಪಂಗ್ಲೀಸು ನನಗೆ ಅರ್ಥವಾಗಲ್ಲ. ಲಕ್ಷಣವಾಗಿ ನನ್ನ ಗಂಡ, ನಮ್ಮ ಯಜಮಾನ್ರು, ನಮ್ಮ ಮನೆಯವರು ಹಿಂಗೆ ಹೇಳ್ಬೇಕು ನೀನು. ನನ್ನಂತ ತಕ್ ಬಂದು ಆಸಿಡ್ ಬೆಂಡು ಅಂತಂದ್ರೆ ನನಗೇನು ಅರ್ಥ ಆಗುತ್ತೆ? ನಾನು ಸ್ಕೂಲ್ಗೆ ಹೋಗಿಲ್ಲ, ಪಾಸ್ಕೂಲ್ಗೆ ಹೋಗಿಲ್ಲ. ಅಯ್ಯೋ ಬೇಬಿ, ಈ ಅಜ್ಜಿ ಹತ್ರ ಏನು ಮಾತಾಡ್ಕೊಂಡು ನಿಂತಿದ್ಯಾ? ನಿಮ್ಮ ದೊಡ್ಡಮರ ಮನೆ ಎಲ್ಲಿರೋದು ಅಂತ ಕೇಳು, ಬೇಗ ಹೋಗೋಣ. ಸುಮ್ಮನೆ ಈ ಅಜ್ಜಿ ತಲೆ ತಿಂತೈತೆ. ಈ ಅಜ್ಜಿಗೆ ನೀನು ಮಾತಾಡೋದು ಅರ್ಥನೇ ಆಗ್ತಾ ಇಲ್ಲ. ಬೇಬಿನಾ? ಇದೇನಲ್ಲ ಪಾಪ, ನಿನ್ನ ಹೆಂಡ್ರನ್ನ ನೀನು ಬೇಬಿ ಅಂತ ಕರಿತೀಯ? ಹಿಂಗೆ ಮಾತಾಡೋದು ನೀವು ಗಂಡ ಹೆಂಡ್ತಿನು ಬೇಬಿ ಅಂತ ಹೇಳಿ?
ಅಜ್ಜಿ ಬೆಂಗಳೂರಲ್ಲೆಲ್ಲನ ಇದೇ ಥರನೇ ಕರೆಯೋದು, ಪ್ರೀತಿಯಿಂದನ ಗಂಡ ಹೆಂಡ್ತಿನೂ ಬೇಬಿ ಅಂತಾನೆ ಕರೀತಾರೆ. ಇನ್ನು ಬೇರೆ ಬೇರೆ ಏನೇನೋ ಅವ್ರವ್ರಿಗೆ ಇಷ್ಟ ಆಗುವಂಥ ಹೆಸರಲ್ಲೆಲ್ಲ ಕರೀತಾರೆ. ನಿಮಗೆಲ್ಲ ಅರ್ಥ ಆಗಲ್ಲ. ಇವ್ರು ದೊಡ್ಡಮ್ಮರ ಮನೆ ಬೇಕಾಗಿತ್ತು ಅಷ್ಟೇನೆ, ನಮಗೆ ಹೇಳ್ಬಿಟ್ರೆ ನಾವು ಹೋಗ್ತೀವಿ. ಅಲ್ಲ ಕಣಲ್ಲ ಪಾಪ, ಸಣ್ಣ ಹುಡುಗರಿಗೆ ಬೇಬಿ ಅಂತ ಕರೀತಾರೆ ಅಂತನ ಕೇಳಿದ್ದಿ. ಬೆಂಗಳೂರಿಗೆ ಸಣ್ಣ ಮಕ್ಳು ಹುಡ್ತಾರಲ್ಲ ಅವ್ರನ್ನ ಬೇಬಿ ಅಂತವೆ ಇಂಗ್ಲೀಷ್ನಾಗೆ ಅಂತ ಹೇಳ್ತಿದ್ರು. ಈಗ ಗಂಡ ಹೆಂಡ್ತಿನೂ ಬೇಬಿ ಅಂತ ಕರೀತಾರೆ. ಅಯ್ಯಯ್ಯಯ್ಯ, ಇನ್ಯಾತೆ ಹೆಸರಿಂದ ಕರೀತಾರೋ ಏನ್ ಕಚ್ಚು. ಅಜ್ಜಿ, ಗಂಡನ್ಗೆ ಹೆಂಡ್ತಿನೇ ಮಗು ಇದ್ದಂಗೆ, ಹೆಂಡ್ತಿಗೆ ಗಂಡನೇ ಮಗು ಇದ್ದಂಗೆ, ಅದಕ್ಕೆ ಹಂಗೆ ಕರಿತೀವಿ ಅಷ್ಟೇನೆ ಪ್ರೀತಿಯಿಂದನ. ಗಂಡಿಗೆ ಹೆಂಡ್ತಿ ಮಗು, ಹೆಂಡ್ತಿಗೆ ಗಂಡ ಮಗು ಆದ್ರೆ ನಿಮ್ಮಿಬ್ಬರಿಗೂ ಮಗು ಆಗೋದು ಯಾವಾಗ? ಅಯ್ಯೋ ಗುಣಕಯ್ಯ, ಸುಮ್ನಿರು. ಪಾಪ ಅವ್ರೇನು ಬೆಂಗಳೂರರು, ಅವ್ರು ಹಂಗೆ ಮಾತಾಡೋದು ದಿನಾನ, ಅದಕ್ಕೆ ಇಲ್ಲೂ ಹಂಗೆ ಮಾತಾಡ್ತಾ ಇದಾರೆ. ನೀನ್ ಸುಮ್ನೆ ಯಾಕೆ ತಲೆ ತಿಂತೀಯ? ಅವ್ರು ಯಾರೋ ದೊಡ್ಡಮ್ಮನ ಮನೆಗೋ ಯಾರ ಮನೆಗೋ ಬಂದೇವ್ರಂತೆ, ಯಾರ ಮನೆಗೆ ಬಂದೇರ ಎಂಬುದ ಕೇಳು ಮೊದ್ಲು. ಸುಮ್ನೆ ಯಾಕೆ ತಲೆ ತಿಂತೀಯ? ಯಾರಮ್ಮಯ್ಯ ನಿನ್ ದೊಡ್ಡಮ್ಮಯ್ಯ? ಯಾರ ಮನೆಗೆ ಬಂದಿರೋದು ನೀನು? ಅಜ್ಜಿ, ದೊಡ್ಡಮ್ಮಯ್ಯ ಅಲ್ಲ, ದೊಡ್ಡಮ್ಮ. ಅಯ್ಯೋ ಅಮ್ಮಯ್ಯ, ನೀವು ಒಂದಿಟ್ಟು ಸೈಲಾಗಿ ದೊಡ್ಡಮ್ಮ ಅಂತೀರ. ನಮ್ಮ ಹಳ್ಳಿಗಳಾಗೆಲ್ಲರೂ ದಡಮಯ್ಯ ಅಂತಾರೆ. ಹೇಳು, ಯಾರು ನಿಮ್ ದಡಮಯ್ಯ? ಅಜ್ಜಿ, ರಂಗಮ್ಮ ಅಂತ ಇಲ್ವಾ ಈ ಊರಲ್ಲಿ? ಅವ್ರ ತಂಗಿ ಮಗಳು ನಾನು. ಓ, ನಮ್ಮ ರಂಗಮ್ಮನ ತಂಗಿ ಮಗಳೇ ನೀನು? ಅಲ್ಲ ಕಣೆ ಮಣಿ, ಅವಾಗ ಸಣ್ಣಳಿದ್ದಾಗ ನಿಮ್ಮ ಅಮ್ಮನ ಜೊತೆ ಬತ್ತಿದ್ದಮ್ಮ. ಇತ್ತೀಚೆಗೆ ಯಾವಾಗ್ಲೂ ನಾನು ನೋಡ್ಲೇ ಇಲ್ಲಿಗೆ ಬಂದಿದ್ದ. ಅಜ್ಜಿ ಬರ್ತಿದ್ದೆ, ಆದ್ರೆ ಓದೋದು ಆಮೇಲೆ ಕೆಲಸ ಮದ್ವೆ ಎಲ್ಲ ಆಯ್ತಲ್ಲ, ಆಮೇಲಿಂದ ಬರಕ್ಕೆ ಆಗ್ಲಿಲ್ಲ ಇಲ್ಲಿಗೆ. ಅದಕ್ಕೆ ಈಗ ಸ್ವಲ್ಪ ಏನೋ ಕೆಲಸ ಇತ್ತು, ಹೋಗ್ಬಾ ನಿಮ್ ದೊಡ್ಡಮ್ಮ ಫೋನ್ ಮಾಡಿರ್ತಾರೆ, ಬಂದಂಗೆಲ್ಲ ಬರದೇ ಇಲ್ಲ ಸೌಮ್ಯ ಅಂತ ಹೇಳ್ತಾ ಇದ್ರು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದೆ. ನಮ್ ದೊಡ್ಡಮ್ಮರ ಮನೆ ಎಲ್ಲಿದೆ ಅಂತ ಹೇಳಿ ತೋರಿಸಿ ಅಜ್ಜಿ, ನಾವು ಮರ್ತ್ಬಿಟ್ಟಿದೀನಿ. ಚಿಕ್ಕ ವಯಸ್ಸಲ್ಲಿ ಬಂದಿದ್ದಲ್ವಾ, ಅಲ್ಲೇ ಒಂದ 10 ವರ್ಷದ ಮೇಲೆ ಆಯ್ತು ಅನ್ಸುತ್ತೆ ಈ ಊರಿಗೆ ಬಂದು. ಅದಕ್ಕೆ ಮರ್ತ್ಬಿಟ್ಟಿದೀನಿ. ಎಲ್ಲಿದೆ ಅವ್ರ ಮನೆ ತೋರಿಸಿ ಅಜ್ಜಿ. ಹೌದಾ, ಸರಿ. ಇದೇ ಬೀದೆಗೆ ಕೊನೆ ಮನೆ ಐತಲ್ಲ, ಆ ಕೊನೆ ಮನೆ ತಾಗೆ ಒಂದು ಇಟ್ಲ ಬಲ್ಗಡಿಕೆ ರೋಡ್ ತಿರಿಕೆ ಮುತ್ತಿ, ಆ ರೋಡ್ ತಿರಿಕೆ ಮುತ್ತಲ್ಲ, ರೋಡ್ ಬಿಟ್ಟು ಒಂದು ಈಟ್ ಮುಂದಕ್ಕೆ ಹೋಗು. ಅಲ್ಲೊಂದ ಇದು ವಾಂಗಿ ಗಿಡ ಹಾಕ್ಯಣೈತಿ ನಿಮ್ ದಡಮಯ್ಯ. ಆ ವಾಂಗಿ ಗಿಡದ ಮಗ್ಲಾಗಿರೋದೆ ನಿಮ್ ದಡಮಯ್ಯರ ಮನೆ. ಹೋಗು. ಹೊಂಗೆ ಗಿಡನಾ? ಹೊಂಗೆ ಗಿಡ ಅಂದ್ರೆ ಏನಜ್ಜಿ? ನೋಡಿ ಲಸ್ಮಕ್ಕ, ಈ ಪಿಳ್ಳಿಗೆ ವಾಂಗಿ ಗಿಡ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅಯ್ಯ, ಏನು ಓದ್ತಾವೋ ಏನು ಕಚ್ಚಿ, ಕಂಪ್ಯೂಟರ್ ಮುಂದೆ ಕುಕ್ಕಂತವೆ, ಓದ್ಕೊಂಬತ್ತವೆ, ದುಡ್ಡು ದುಡಿತಾವೆ ಲಕ್ಷಗಟ್ಲೆನ, ದುಡ್ಡು ಕೊಡ್ತವೆ, ರಾಗಿ ಅಕ್ಕಿ ಎಲ್ಲನ ತಿಂತವೆ. ಏನು ಗೊತ್ತಾಗಲ್ಲ. ವಾಂಗೆ ಗಿಡ ಅಂದ್ರೆ ಅಲ್ಲಿ ನಿಮ್ಮ ದಡಮೇರ ಮನೆ ಮುಂದೆ ಹಾಕ್ಯಂಡು ಹೇಳು, ಒಂದು ನೆಳ್ಳಗಿರ್ಲಿ, ತಂಪಾಗಿರುತ್ತೆ ಈ ಬಿಸಿಲೊತ್ನಾಗ ಅಂತ ಹೇಳಿ, ಕುರಿಮರಿ ಪರಿಮರಿ ಕಟ್ಟಾಕಕ್ಕೆ ನೆಳ್ಳಾಗುತ್ತೆ ಅಂತೇಳಿ ಇಕ್ಕೊಂಡಿದ್ರು ಒಂದು ವಾಂಗೆ ಗಿಡನ. ಅಲ್ಲಿ ಹೋಗಿ ನೋಡು, ಗೊತ್ತಾಗುತ್ತೆ ವಾಂಗೆ ಗಿಡ ಅಂದ್ರೆ ಹೆಂಗಿರುತ್ತೆ ಅಂತ. ಹೋಗು. ನಡಿ ಬೇಬಿ, ಅಲ್ಲೇ ಹೋಗಿ ನೋಡಿದ್ರೆ ಆಯ್ತು. ಅಲ್ಲಿ ಯಾರನ್ನಾದ್ರೂ ಕೇಳಿದ್ರೆ ಹೇಳ್ತಾರೆ. ನಡಿ ಹೋಗೋಣ, ಟೈಮ್ ಆಗುತ್ತೆ ನಮಗೆ. ಸರಿ ಬೇಬಿ, ಬಾ ಹೋಗೋಣ ನಾವು. ಅಗೋ ಬೇಬಿ, ಅಲ್ಲಿದೆಯಲ್ಲ ಅದೇ ಇರಬೇಕು ಹೊಂಗೆ ಗಿಡ. ನಾನೊಂದ್ಸಲ ಮೊಬೈಲಲ್ಲಿ ನೋಡಿದ್ದೆ. ಅದೇ ಇರಬೇಕು, ನಡಿ ನೋಡೋಣ. ನೋಡ್ದೇನೆ ಲಸ್ಮಕ್ಕ, ಜಾಸ್ತಿ ಓದಿರೆ ಹುಡುಗರು ಹೆಂಗ್ ದಡ್ರಾಗ್ತಾರೆ ನೋಡು ಈಗಿನ ಕಾಲದಾರ. ಓದಿರ ತಕ್ಕಂಗೆ ಅವಕ್ಕೆ ಯಾತು ಗೊತ್ತಾಗಲ್ಲ. ಹೊಂಗೆ ಗಿಡ ಅಂತ ಅಂದ್ರೆ ಏನು ಅಂತ ಗೊತ್ತಿಲ್ಲ ಪೀಳಿಗೆ. ಯಾತ್ ಗೊತ್ತಾವೋ ಏನ್ ಕಚ್ಚ. ಈಗಿನ ಹುಡುಗರು ಅಂತವೆಲ್ಲ ತಿಳ್ಕೊಂಡು ನಮ್ಗೆ ಏನಾಗ್ಬೇಕು? ನಾವು ದುಡಿತೀವಿ 50,000 ಲಕ್ಷಗಟ್ಲೆನೆ ದುಡ್ಡು ಕೊಡ್ತೀವಿ, ಏನ್ ಬೇಕಂದ್ರೂ ಸಿಗುತ್ತೆ ದುಡ್ಡು ಕೊಟ್ರೆ ಅಷ್ಟೇನೆ. ಅವನ್ ತಿಳ್ಕೊಂಡು ನಮ್ಗೆ ಏನಾಗ್ಬೇಕಾಗಿತ್ತು ಅಂತಾರೆ. ಅವ್ರನ್ನ ಕೇಳಿರಿ. ಈ ಕಾಲ ಹಂಗೆ ಅಲ್ವೇ ನಡೀತಾ ಇರೋದು, ಎಲ್ಲ ದುಡ್ಡಿನ ಮೇಲೆ. ಅದೇನೋ ನಿಜ ಅಮ್ಮ, ದುಡ್ಡಿದ್ರೇನೆ ಎಲ್ಲಾರ. ಸಂಬಂಧಿಕರು ಬರ್ತಾರೆ, ನೆಂಟರು ಬರ್ತಾರೆ, ಅಣ್ಣ ತಮ್ಮಗಳು ಬರ್ತಾರೆ. ದುಡ್ಡಿಲ್ಲ ಅಂತಂದ್ರೆ ಯಾರು ಮೂಸು ನೋಡಲ್ಲ. ಸರಿ ಅಮ್ಮ, ನಾನು ಈಗ ಹಬ್ಬಕ್ಕೆ ಒಂದಿಟ ಮನೆ ಬೋಳ್ಕೋಬೇಕು, ಹೋಗ್ತೀನಿ ಮಂತಾಕಿ. ಸರಿ ಹೋಗಮ್ಮ, ನಾವು ಒಂದಿಟ ಹೊರಗೆ ಬಳ್ಕೋಬೇಕು. ಇನ್ನು ಉಂಡಿಲ್ಲ, ಇವಾಗ ಉಂಡು ಆಮೇಲೆ ಎಲ್ಲ ಹೊರ ಕೆತ್ತಿಕ್ಕಿ ಎಲ್ಲ ಧೂಳೆಲ್ಲ ಹೊಡೆದು ಆಮೇಲೆ ಬಳ್ಕೋಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಈಗಿನ ಹುಡುಗ ಹುಡುಗಿರು ಹೆಂಗ್ ಕರೀತಾರೆ, ಹೆಂಗ್ ಮಾತಾಡಿಸ್ತಾರೆ ಗಂಡ ಹೆಂಡ್ತಿನ ಅಂತಾನ. ಅದನ್ನ ಕೇಳಿ ನಮ್ ಗುಂಡಜ್ಜಿ ಏನ್ ಹೇಳ್ತು ನೋಡ್ರಿ. ಸರಿ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ರಿ. ಹಂಗೇನೆ ನೀವು ಗಂಡ ಹೆಂಡ್ತಿ ಏನೇನ್ ಕರಿತೀರಾ ಅಂತಾನು ಕಮೆಂಟ್ ಮಾಡ್ರಿ. ನೋಡೋಣ ಅದಿಲ್ಲಿ. ಸರಿ, ಈ ವಿಡಿಯೋ ಮುಗಿಸ್ತಾ ಇದೀವಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.